ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಿರ್ಮಲಾ ಗಣೇಶ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಒಳ್ಳೆಯ ರೆಸಿಪಿ ತೊಗೊಂಬಂದಿದ್ದೀನಿ. ಏನು ಸಾಂಬಾರು ತೋರಿಸ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಇದು ಮಟನ್ ಸಾಂಬಾರಿಗಿಂತ ಸಖತ್ತು ಸೂಪರ್ ಟೇಸ್ಟ್ ಇರುತ್ತೆ. ಇದು ನಮ್ಮ ಕಡೆ ಮಾಡೋದಿಲ್ಲ, ನಾವು ಚಿತ್ರದುರ್ಗ ಅಲ್ಲಿ ಮಾಡೋದಿಲ್ಲ. ಇದು ಯಾರೋ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ವಿ ತರೀಕೆರೆಯಲ್ಲಿ, ಅವರು ಮಂಡ್ಯ ಸೈಡವರು. ಈ ಸಾಂಬಾರು ಮಾಡಿದ್ದೀನಿ, ಊಟ ಮಾಡ್ಬಾ ಅಂತ ಕರೆದ್ರು. ಆವಾಗ ಊಟ ಮಾಡಿ ಟೇಸ್ಟ್ ನೋಡಿದೆ, ಆವಾಗ ಟೇಸ್ಟ್ ಸಖತ್ತಾಗಿತ್ತು. ಅದಕ್ಕೆ ನಾನು ಇದನ್ನು ಟ್ರೈ ಮಾಡ್ತಾಯಿದ್ದೀನಿ. ನಾನು ಇತ್ತೀಚೆಗಷ್ಟೇ ಈ ಸಾಂಬಾರು ಕಲ್ತಿದ್ದು. ಸಖತ್ತು ರುಚಿಯಾಗಿರುತ್ತೆ. ಇದ್ರ ಟೇಸ್ಟ್ ಅಂತೂ ಹೇಳೋಕ್ಕೆ ಆಗೋಲ್ಲ. ಈ ಮಂಡ್ಯ ಸೈಡಲ್ಲಿ ನಾನ್ ವೆಜ್ಜು ತಿನ್ನಲ್ಲಲ್ಲ, ಆ ಟೈಮಲ್ಲಿ ಮಾಡ್ತಾರಂತೆ. ಇದು ಮಟನ್ ಸಾಂಬಾರು ಟೇಸ್ಟೇ ಇರುತ್ತೆ. ಇದು ಬೇಕಾದರೆ ಒಂದು ಸರಿ ಟ್ರೈ ಮಾಡಿ, ನೀವು ಇದನ್ನ ಫಾಲೋ ಮಾಡಿ. ಇದು ಮೂಲಂಗಿ ಸ್ಮೆಲ್ ಬರೋದಿಲ್ಲ, ಸಾಂಬಾರು ಮಾತ್ರ ಅಷ್ಟು ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ನಾನ್ ವೆಜ್ ಸಾಂಬಾರಿಗೆ ಕಡಿಮೆನೇ ಇಲ್ಲ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಎಲ್ರಿಗೂ ನಮಸ್ಕಾರ. ಅರ್ಧ kg ಮೂಲಂಗಿ ತೊಗೊಂಡಿದ್ದೀನಿ. 1 ಇಡಿ ಆಗುವಷ್ಟು ಅವರೆಬೇಳೆ, 2 ಇದ್ದರೆ ಸಾಕು ಈ ಸಾಂಬಾರು ರೆಡಿ ಮಾಡೋದಕ್ಕೆ. ವಾಶ್ ಮಾಡಿ ಇಟ್ಟಿದ್ದೀನಿ ಕುಕ್ಕರಲ್ಲಿ ರೆಡಿಯಾಗಿ. 1 ಇಡಿ ಅಷ್ಟೇ. ಎಲ್ಲ ಚಿಕ್ಕ ಫ್ಯಾಮಿಲಿ ಇರುತ್ತೆ ಅಂದ್ಕೊಂಡಿದ್ದೀನಿ. ಒಂದು 5 ಜನ, ನಮ್ಮ ಮನೇಲಿ 5 ಜನ ಇದ್ದೀವಿ, ಹಂಗಾಗಿ ಇಷ್ಟು ತೊಗೊಂಡಿದ್ದೀನಿ. ನಾನು ಒಂದಿನ ಸಾಂಬಾರು ಮಾಡಿದರೆ 2 ದಿನ ಆಗುತ್ತೆ. ಹಾಗಾಗಿ ಇಷ್ಟು ಕನ್ಸಿಸ್ಟೆನ್ಸಿ ಫಾಲೋ ಮಾಡ್ತೀನಿ ನಾನು. 2 ಡೇಸಿಗೆ ಒಮ್ಮೆ ಸಾಂಬಾರು ಮಾಡ್ತೀನಿ. ಈಗ ಬೇಯಿಸ್ಕೊಳಕ್ಕೆ ಇಡ್ತಾಯಿದ್ದೀನಿ. ಅವರೆಬೇಳೆ ಬೆಂದ್ಕೊಂಡ್ರೆ ಮೂಲಂಗಿನ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಜಜ್ಕೋಬೇಕಾಗುತ್ತೆ. ಇದನ್ನು ಕಟ್ ಮಾಡೋಂಗಿಲ್ಲ. ಈಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ ಏನೇನು ಬೇಕು ಅಂತ. ಈರುಳ್ಳಿ 2 ಬೆಳ್ಳುಳ್ಳಿ, ಅರ್ಧ ಹೋಳು ಕಾಯಿ, ಚಿಕ್ಕದಾದ ಒಂದು 4 ಟೊಮೊಟೊ ಹಣ್ಣು, ಅರ್ಧ kg ಮೂಲಂಗಿ. ಇಷ್ಟು ಸಾಮಗ್ರಿಗಳನ್ನು ಉಪಯೋಗಿಸ್ತಾ ಇದ್ದೀನಿ ಸಾಂಬಾರಿಗೆ ಇವತ್ತು. ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅಲ್ಲ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಕ್ಕೆ ದೊಡ್ಡ ಪಾತ್ರೆ ಬಾಣಲೆ ಇಟ್ಟಿದ್ದೀನಿ ನಾನು. ಆಯಿಲ್ ಹಾಕ್ಕೊಂಡು ಬೆಳ್ಳುಳ್ಳಿ, ಈರುಳ್ಳಿ, ನಾನು ಒಣ ಮೆಣಸಿನ್ಕಾಯಿನ ಉಪಯೋಗಿಸ್ತೀನಿ, ಖಾರದ ಪುಡಿ ಉಪಯೋಗಿಸೋದಿಲ್ಲ. ಸಾಂಬಾರು ರುಚಿಯಾಗಿ ಬರುತ್ತೆ, ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಖಾರದ ಪುಡಿಯಲ್ಲಿ ಅಷ್ಟು ಸಾಂಬಾರು ತಿಕ್ನೆಸ್ ಆಗಿ ಬರೋದಿಲ್ಲ, ರುಚಿ ಸ್ವಲ್ಪ ಕಡಿಮೆ ಇರುತ್ತೆ. ಬೇಕಾದರೆ ಒಣ ಮೆಣಸಿನ್ಕಾಯಿನ ಉಪಯೋಗಿಸ್ತಾ ನೋಡಿ. ಈಗ 2 ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀನಿ. ಈಗ ಫ್ರೈ ಮಾಡ್ಕೊಳ್ಳೋಕ್ಕೆ ಹಾಕ್ತಾಯಿದ್ದೀನಿ. ಒಣ ಮೆಣಸಿನ್ಕಾಯಿನೇ ಉಪಯೋಗಿಸಿ, ಆರೋಗ್ಯಕ್ಕೂ ಒಳ್ಳೆಯದಿರುತ್ತೆ. ಖಾರದ ಪುಡಿ ಹೀಟಲ್ಲಿ ಮಿಲ್ ಆಗಿರೋದ್ರಿಂದ ರುಚಿ ಸ್ವಲ್ಪ ತುಂಬಾ ಕಡಿಮೆ ಇರುತ್ತೆ. ಈ ರೀತಿ ಉಪಯೋಗಿಸಿ. ನಾನು ಗುಂಟ್ನೂರು ಮೆಣಸಿನ್ಕಾಯಿನ ಉಪಯೋಗಿಸ್ತೀನಿ, ಸ್ವಲ್ಪ ಖಾರ ಬೇಕು ಅಂತ. ಆಯಿಲಲ್ಲಿ ಚೆನ್ನಾಗಿ ಹುರಿಯೋದ್ರಿಂದ ಸಾಂಬಾರು ತುಂಬಾ ರುಚಿ ಬರುತ್ತೆ. 10 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಖಾರ ಎಷ್ಟು ಬೇಕೋ ಅಷ್ಟನ್ನು ಉಪಯೋಗಿಸ್ಕೋಬೋದು. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇರೋದಿಲ್ಲ. ಈ ಶ್ರಾವಣ ಮಾಸದಲ್ಲಿ ನಾನ್ ವೆಜ್ ತಿನ್ನಲ್ಲ ಅನ್ನೋ ಟೈಮಲ್ಲಿ ಈ ಸಾಂಬಾರನ್ನ ಮಂಡ್ಯ ಸೈಡ್ ಮಾಡ್ತಾರಂತೆ. ನಮ್ಮ ಚಿತ್ರದಲ್ಲಿ ನಾನು ಮಾಡೇ ಇಲ್ಲ, ನನಗೆ ಗೊತ್ತೂ ಇಲ್ಲ ಈ ಥರ ಸಾಂಬಾರು. ನಿಮ್ಮೂರು ಯಾವ ಊರಲ್ಲಿ, ನನ್ನ ವಿಡಿಯೋ ನೋಡೋರು ಯಾವ ಊರಲ್ಲಿದ್ದೀರಾ, ನಿಮಗೆ ಗೊತ್ತಾ ಈ ಸಾಂಬಾರು ಅಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ. ನಮಗೂ ಗೊತ್ತು, ನಾವು ಇಂಥ ಕಡೆಯವರು ಅಂದರೆ ನನಗೆ ತುಂಬ ಖುಷಿಯಾಗುತ್ತೆ. ಚಕ್ಕೆ, 2 ಲವಂಗ ನೋಡ್ತಾ ಇದ್ದೀರಲ್ಲ, ಒಂಚೂರು ಕಲ್ಲುವ, 2 ಮೆಣಸು, ಇಷ್ಟೇ ಮಸಾಲೆ ಉಪಯೋಗಿಸೋದು ನಾನು. ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ. ಕರಿಬೇವನ್ನ ಜಾಸ್ತಿ ಉಪಯೋಗಿಸ್ತೀನಿ. ಸಾಂಬಾರಲ್ಲಿ ಹಾಕಿದರೆ ಎತ್ತಿ ಸೈಡಿಗೆ ಇಡ್ತಾರೆ ಜನ ಎಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಫ್ರೈ ಮಾಡ್ಕೊಳ್ಳುವಾಗ ರುಬ್ಕೋಬೇಕಾಗುತ್ತಲ್ಲ, ಅದರಲ್ಲೇ ಹಾಕಿ ಫ್ರೈ ಮಾಡ್ಕೊತೀನಿ. ಸಾಂಬಾರು ರುಚಿ ಕೊಡುತ್ತೆ ಜಾಸ್ತಿನ. ನಾವು ಪ್ರತಿ ಸಾಂಬಾರಿಗೂ ಈ ಥರನೇ ಈರುಳ್ಳಿ ಬೆಳ್ಳುಳ್ಳಿನ ಹುರ್ಕೊಂಡು ಅದರಲ್ಲಿ ಕರಿಬೇವನ್ನ ಹಾಕಿ ಫ್ರೈ ಮಾಡಿಕೊಂಡು ರುಬ್ಬುತ್ತೀನಿ. ಅದು ಸಾಂಬಾರು ಮಾತ್ರ ಸಖತ್ ರುಚಿ ಇರುತ್ತೆ. ಟೊಮೊಟೊ ಹಾಕಿ ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಅಷ್ಟು ಅದು ಆ ಕಡೆ ಫ್ರೈ ಆಗೋ ಅಷ್ಟೊತ್ತಿಗೆ ಮೂಲಂಗಿನ ಜಜ್ಕೊಳ್ತಾ ಇದ್ದೀನಿ. ಮೂಲಂಗಿ ಜಜ್ಜುವಾಗ ನನಗೆ ಸ್ಟಾರ್ಟಿಂಗಿಂದ ನೆನಪಾಗ್ತಾಯಿದೆ. ನಾನು ಅವ್ರ ಮನೆಯಿಂದ ಸಾಂಬಾರು ತಿಳ್ಕೊಂಡು ಬಂದೆ ಯಾವ ರೀತಿ ಮಾಡೋದು ಅಂತ. ಹಾಕಿ ಜಜ್ಜಿಬಿಟ್ಟೆ, ಅದು ಮನೆ ತುಂಬ ಛಿದ್ರ ಆಯಿತು. ಆವಾಗ ಹಾತ್ಕೊಂಡು ಬಂದು ತೊಳೆದು ಹಾಕಿದ್ದಾಯಿತು. ಹಾಗೆ ಮಾಡೋಕ್ಕೆ ಹೋಗಬೇಡಿ ನೀವು.
ಮೆಲ್ಲಗೆ ಜಜ್ಜಿ ಸ್ಮೂತಾಗೆ ಅದು ಪೀಸ್ ಆಗುತ್ತೆ. ಕಟ್ ಮಾಡಬೇಡ್ರಿ, ಕಟ್ ಮಾಡಿದರೆ ಅದು ಬೇರೆ ಸಾಂಬಾರಾಗುತ್ತೆ, ಅದು ಕೂಡ ಮಾಡ್ತೀವಿ. ಈಗ ಜಜ್ಜಿ ಮೂಲಂಗಿ ಸಾಂಬಾರು, ಇದು ಪರ್ಫೆಕ್ಟ್ ಜಜ್ಜಿ ಮೂಲಂಗಿ ಪರ್ಫೆಕ್ಟ್ ನಾನ್ ವೆಜ್ ಸಾಂಬಾರು ಟೇಸ್ಟ್ ಕೊಡುತ್ತೆ. ನೀವು ಕೂಡ ಟ್ರೈ ಮಾಡಿ. ಇದೇ ಸಾಂಬಾರನ್ನೇ ಪ್ರತಿ ಸಲನೂ ಮಾಡ್ತೀರಾ ನೀವು. ಧನಿಯಾ ಪುಡಿನೂ ಕೂಡ ಫ್ರೈ ಮಾಡ್ಕೊಳ್ಳೋಕ್ಕೆ ಹಾಕ್ತಾಯಿದ್ದೀನಿ 1 ಸ್ಪೂನು. ಚೆನ್ನಾಗಿ ಫ್ರೈ ಆಗಿದೆ. ಇದನ್ನೊಂದು ಟಿಪ್ಸ್ ಫಾಲೋ ಮಾಡಿ. ಹುರಿದಾದ್ಮೇಲೆ ಇದನ್ನು ತಣ್ಣಗಾಗೋಕ್ಕೆ ಒಂದು 10 ನಿಮಿಷ ಬಿಡಿ. ಫುಲ್ಲ ತಣ್ಣಗಾಗಬೇಕು. ಮತ್ತು ರುಬ್ಬಿದರೆ ಹೀಟ್ ಆದರೆ ಅದು ರುಚಿ ಕಡಿಮೆ ಆಗುತ್ತೆ. ಓಕೆನಾ? ತೆಂಗಿನಕಾಯಿ ಅರ್ಧ ತೊಗೊಂಡಿದ್ದೀನಿ. ಈ ತೆಂಗಿನಕಾಯಿನ ನಾನು ತುರಿಯೋದಕ್ಕೆ ಲೇಟ್ ಆಗುತ್ತೆ, ಈಳ್ಗೆ ಮಣೆ ಉಪಯೋಗಿಸಲ್ಲ ನಾನು, ಲೇಟ್ ಆಗುತ್ತೆ ಅಂದ್ಬಿಟ್ಟು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಫಸ್ಟೇ ಗ್ರೈಂಡ್ ಮಾಡಿಬಿಡ್ತೀನಿ. ಅದು ಹುಡಿ ಆಗಿಬಿಡುತ್ತೆ. ಆ ಹುಡಿ ಆದಮೇಲೆ ಮಿಕ್ಕಿದ್ದನ್ನು ನನಗೆ ಖಾರ ಹಾಕ್ಬಿಟ್ಟು ರುಬ್ಬಿದರೆ ಫುಲ್ ನೈಸ್ ಪೇಸ್ಟ್ ಆಗುತ್ತೆ ಖಾರ. ಇದನ್ನು ಫಾಲೋ ಮಾಡಿ. ತುರ್ಕೊಂಡು ಕೂತ್ಕೊಳ್ಳೋದೆಲ್ಲ ಲೇಟ್ ಆಗಿದ್ರೆ ಇದು ಟಿಪ್ಸ್ ಫಾಲೋ ಮಾಡ್ಬೋದಲ್ಲ. ಈಗ ಒಂದು ಚೂರು ಶುಂಠಿ, ಒಂದು ಸ್ವಲ್ಪ ಅಷ್ಟೇ ಶುಂಠಿ, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಕಿ ನೈಸ್ ಪೇಸ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಮನೇಲೇ ಮಾಡಿರುವಂಥ ಗರಂ ಮಸಾಲ ಹಾಕ್ತಾಯಿದ್ದೀನಿ, ಚಿಟಿಕೆ. ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು, ನೀವು ಟ್ರೈ ಮಾಡ್ಬೋದು. ಈ ವಿಡಿಯೋ ಏನು ಅನ್ನಿಸ್ತು ಪೂರ್ತಿಯಾಗಿ ನೋಡಿ, ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಎಲ್ಲ ಊರಲ್ಲೂ ಒಂದೊಂದು ಥರ ಚೇಂಜಸ್ ಇರುತ್ತೆ, ಡಿಫ್ರೆಂಟ್ಸ್ ಚೇಂಜಸ್ ಇರುತ್ತೆ ಅಲ್ವಾ. ಅಡುಗೆ ಆಗಲಿ ಭಾಷೆ ಆಗಲಿ ಎಲ್ಲ ಚೇಂಜಸ್ ಇರುತ್ತೆ. ಹಾಗಾಗಿ ಈ ಚೇಂಜಸ್ನ ಒಂದು ಸಾರಿ ನೀವು ಫಾಲೋ ಮಾಡ್ಬೋದು. ಪ್ರತಿದಿನ ನಮಗೆ ಅಡುಗೆ ಬೇಕು, ಸಾಂಬಾರು ಬೇಕು. ಬೆಳಗ್ಗೆ ಆದರೆ ಏನು ಟಿಫನ್ ಮಾಡಲಿ ಅಂತಲೇ ಚಿಂತೆ ಬರುತ್ತಾ ಇರುತ್ತೆ. ಸಂಜೆ ಆದರೆ ಏನು ಸಾಂಬಾರು ಮಾಡಬೇಕು ಅಂತ ಅನಿಸಿರುತ್ತೆ. ಹಾಗಾಗಿ ಪ್ರತಿದಿನ ಮಾಡುವ ಪದಾರ್ಥಗಳನ್ನು ನಾವು ರುಚಿಯಾಗಿ ಯಾಕೆ ಮಾಡಬಾರ್ದು, ಮನೇಲಿರುವ ಸಾಮಗ್ರಿಯಲ್ಲೇ ಚೆನ್ನಾಗಿ ಮಾಡ್ಕೊಳ್ಳೋಣ ಅಂತ ನಾನು ಇಷ್ಟಪಡ್ತೀನಿ. ಆದಷ್ಟು ಮನೆಯಲ್ಲೇ ಗರಂ ಮಸಾಲ, ನ್ಯಾಚುರಲ್ಲಾಗಿರುವಂಥ ಅಡುಗೆನೇ ಮಾಡ್ತೀನಿ ನಾನು. ಅದೇ ನನಗೆ ತುಂಬ ಇಷ್ಟ. ಈಗ ಜಜ್ಜಿರುವ ಮಟನ್ ಪೀಸ್, ಮಟನ್ ಪೀಸ್ ಅಂತ ಉಪಯೋಗಿಸ್ತೀನಿ ನಾನು. ಆ ಪೀಸ್ ಥರನೇ ಇರುತ್ತೆ, ಅದು ಟೇಸ್ಟ್ ಮಾತ್ರ ನನಗೆ ಸಖತ್ತು ಹೊಟ್ಟೆ ತುಂಬೋಗಿದೆ ರಾತ್ರಿ ಊಟ ಮಾಡಿ. ನೋಡಿದರೆ ಪೇಸ್ಟ್ ಆಗಿದೆ ಇದು. ಈಗ ಒಂದು ಪಾನ್ ಇಟ್ಕೊಂಡು ಒಗ್ಗರಣೆ ಹಾಕೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಆಯಿಲ್ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು, ಯಾಕೆಂದರೆ ಮೂಲಂಗಿನ ಅದರೊಳಗಡೆ ಫ್ರೈ ಮಾಡಬೇಕಾಗುತ್ತೆ. ಅದು ಮಟನ್ ನೀರು ಬಿಡ್ಕೊಳ್ಳುತ್ತಲ್ಲ, ಅದೇ ಥರನೇ ನೀರು ಬಿಡ್ಕೊಳ್ಳುತ್ತೆ ಉಪ್ಪು ಹಾಕಿದಾಗ. ಅಷ್ಟು ಚೆನ್ನಾಗಿ ಅದು ಸ್ಮೆಲ್ಲೆಲ್ಲ ಹೋಗುತ್ತೆ. ನನ್ನ ಫ್ರೆಂಡ್ ಒಬ್ಬರು ಮೂಲಂಗಿ ಸಾಂಬಾರನ್ನೇ ಉಪಯೋಗಿಸೋದಿಲ್ಲ, ಯಾಕೆಂದರೆ ಸ್ಮೆಲ್ ಬರುತ್ತೆ ಅಂತ. ಈಗ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೆ ಈರುಳ್ಳಿ, ಕರಿಬೇವು, ಒಂದು ಟೊಮೊಟೊ ಚಿಕ್ಕದಾಗಿ ಅಷ್ಟೇ, ಇನ್ನೇನು ಜಾಸ್ತಿ ಇಲ್ಲ. ನನ್ನ ಫ್ರೆಂಡ್ ಒಬ್ಬರು ಸಾಂಬಾರನ್ನೇ ಉಪಯೋಗಿಸಲ್ಲ, ಮೂಲಂಗಿ ಸ್ಮೆಲ್ ಬರುತ್ತೆ ಅಂತ. ಆಚೆ ಕಡೆ ಫ್ರೆಂಡ್ಸ್ ಜೊತೆ ಸೇರ್ ಮಾಡ್ಕೊಳ್ಬೇಕಾದ್ರೆ ಸ್ಮೆಲ್ ಥರ ಚೆನ್ನಾಗಿರೋದಿಲ್ಲ ಅಂತ, ರುಚಿ ಇರೋದಿಲ್ಲ ಅಂತ ಅವ್ರು ಇದು ಮಾಡ್ತಾರೆ. ಈ ಸ್ಟೈಲಲ್ಲಿ ಮಾಡಿ ತುಂಬ ಚೆನ್ನಾಗಿರುತ್ತೆ. ಎಲ್ಲಿಗೆ ಹೊರಗೆ ಬೇಕಾದರೆ ತಗೊಂಡೋದ್ರೆ ಆ ಥರ ಸ್ಮೆಲ್ ಬರೋದೇ ಇಲ್ಲ. ಈ ಸಾಂಬಾರು ಮಾತ್ರ ಉಪ್ಪು ಹಾಕ್ಕೊಂಡು ನೀರು ಬಿಡ್ಕೊಳ್ತೈತೆ ನೋಡಿ ಮೂಲಂಗಿ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ನಿಧಾನಕ್ಕೆ ಫ್ರೈ ಮಾಡ್ತಾ ಹೋಗಿ ಉಪ್ಪು ಹಾಕಿ ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ನೀರು ಬಿಡ್ಕೊಳ್ಳುತ್ತೆ. ಹಸಿ ವಾಸನೆ, ಮೂಲಂಗಿ ವಾಸನೆ ಹೋಗಿ ಅದು ಮಟನ್ ಪೀಸ್ ಟೇಸ್ಟ್ ಕೊಡುತ್ತೆ. ಅಷ್ಟು ಅದ್ಭುತವಾಗಿರುತ್ತೆ ಈ ಸಾಂಬಾರು. ರುಚಿ ನೋಡಿಬಿಟ್ಟು ಆಮೇಲೆ ನನಗೆ ಕಮೆಂಟ್ ಮಾಡಿ, ನನ್ನ ವಿಡಿಯೋ ಫಾಲೋ ಮಾಡಿ. ಈಗ ಖಾರ ಹಾಕಿದ್ದೀನಿ. ನನ್ನ ಮಗ ಖಾರ ಹಾಕಿರೋದು ವಿಡಿಯೋ ಹಿಡ್ದಿಲ್ಲ, ಪರವಾಗಿಲ್ಲ, ಅದು ಆ ಟೈಮ್ಗೆ ಇದೆ. ಚೆನ್ನಾಗಿ ನೀರು ಬಿಡ್ಕೊಂಡ ತಕ್ಷಣವೇ ನಾನು ಖಾರ ಆಲ್ರೆಡಿ ಅದು ಆಯಿಲಲ್ಲೆಲ್ಲ ಬಾಯ್ಲ್ ಆಗಿದೆ ನಂದು ಖಾರ ಮಸಾಲೆ ಎಲ್ಲ. ಹಾಗಾಗಿ ಈಗೇನು ಜಾಸ್ತಿ ಬೇಯಿಸಬೇಕಾದ ಅವಶ್ಯಕತೆ ಇಲ್ಲ. ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು 1-2 ನಿಮಿಷ ತರಕಾರಿ ಬೇಯೋತನ ಅಷ್ಟೇ ಬಿಟ್ಕೊಂಡ್ರೆ ಆಗುತ್ತೆ. ಈಗ ಸದ್ಯಕ್ಕೆ ಆಯ್ತಾ ಸಾಂಬಾರು ಆದಂಗೆ 1-2 ನಿಮಿಷದಲ್ಲಿ
ಸ್ವಲ್ಪ ತಿಕ್ನೆಸ್ಸಾಗಿ ಮಾಡಿದರೆ ಚಪಾತಿ ಪೂರಿಗೆ ಉಪಯೋಗಿಸ್ಬೋದು. ಸ್ವಲ್ಪ ತೆಳು ಮಾಡಿದರೆ ಮುದ್ದೆ ಅನ್ನ ಸಾಂಬಾರಿಗೆ ಮುದ್ದೆ ಅನ್ನಕ್ಕೆ ಉಪಯೋಗಿಸ್ಬೋದು. ರುಚಿ ಮಾತ್ರ ಬಾಯಲ್ಲಿ ನೀರು ಬರುತ್ತೆ. ಹೇಗಿತ್ತು ಈ ವಿಡಿಯೋ ಅಂತವ ನೋಡ್ತಾ ಇದ್ದೀರಲ್ಲ, ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಹಾಕ್ಕೊಂಡಿದ್ದೀನಿ ಅವರೇ ಬೇಳೆ, ಈಗ ಬೆಂದಿರೋದು ಅವರೇ ಬೇಳೆ ಚೆನ್ನಾಗಿ ಬೆಂದ್ಕೊಂಡಿದೆ. ಈಗ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡ್ಕೊಂಡ್ಮೇಲೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನೀವು ಚಪಾತಿಗೆ ಪ್ರಿಪೇರ್ ಮಾಡ್ತಾಯಿದ್ದೀರಾ ಸಾಂಬಾರು ಅಂತ, ಪೂರಿಗೆ ಮಾಡ್ಕೊತಾ ಇದ್ದೀರಾ, ಮುದ್ದೆಗೆ ಮಾಡ್ಕೊತಾ ಇದ್ದೀರಾ, ಆ ಕನ್ಸಿಸ್ಟೆಂಟಿ ಮಾಡಿರಿ. ಸ್ವಲ್ಪ ತಿಕ್ನೆಸ್ಸಾಗಿ ಮಾಡಿದರೆ ಚಪಾತಿಗೆ ಸೂಪರಾಗಿರುತ್ತೆ. ಚಪಾತಿ ಮತ್ತು ನಾನ್ ವೆಜ್ ಸಾಂಬಾರು ಊಟ ಮಾಡಿದಷ್ಟು ರುಚಿ ಕೊಡುತ್ತೆ ಸಾಂಬಾರು ಮಾತ್ರ. ಅದ್ಭುತ ರುಚಿ ಮಾತ್ರ ಸಖತ್ ಟೇಸ್ಟ್ ಇತ್ತು. ನಾನಂತೂ ರಾತ್ರಿ ಹೊಟ್ಟೆ ತುಂಬ ಊಟ ಮಾಡಿದೆ. ನೋಡ್ತಾ ಇದ್ದೀರಲ್ಲ, ಸಾಂಬಾರು ಸಖತ್ ರುಚಿ ಇರುತ್ತೆ, ನೋಡೋದಕ್ಕೂ ಚೆನ್ನಾಗಿದೆ ನೋಡಿರಿ. ನಾನ್ ವೆಜ್ ಸಾಂಬಾರು ಓಕೆ. ಈ ವಿಡಿಯೋ ಇಷ್ಟಕ್ಕೆ ಮುಗೀತು ಸಾಂಬಾರು. ಈ ವಿಡಿಯೋ ಹೇಗೆ ಅನ್ನಿಸ್ತು? ಸ್ವಲ್ಪ ಚೇಂಜಸ್ ಮಾಡಿ ವಿಡಿಯೋ ಮಾಡಿದ್ದೀನಿ. ಕ್ಯಾಮ್ರಾಮ್ಯಾನ್ ಶಶಾಂಕ್ ಜೊತೆ ನಿರ್ಮಲಾ ಗಣೇಶ್ ಕುಕ್ಕಿಂಗ್ ವಿಡಿಯೋ ಹೇಗಿತ್ತು ಅಂತ ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ ಅಂತ ಅಂದ್ಕೊತೀನಿ. ಇವತ್ತು ರಾತ್ರಿ ಮಾತ್ರ ಊಟ ಮಸ್ತ್. ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಮುದ್ದೆ ಊಟ ಮಾಡ್ತಾಯಿದ್ರೆ ಹಸು ಜಾಸ್ತಿ ಆಗ್ತೈತೆ ಹೊರತು ಹೊಟ್ಟೆ ತುಂಬೋದೇ ಇಲ್ಲ. ಅಷ್ಟು ರುಚಿ ಕೊಡುತ್ತೆ ಈ ಸಾಂಬಾರು. ಎಲ್ಲರೂ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತೀನಿ. ಅದ್ಭುತ ರುಚಿ ಮಾತ್ರ. ಒಂದು ಸರಿ ಅಲ್ಲ, ಪ್ರತಿ ಸರಿ ನೀವು ಕೂಡ ಈ ವಿಡಿಯೋ ನೋಡಿಕೊಂಡು ಅಡುಗೆ ಸಾಂಬಾರು ಮಾಡ್ಬೋದು. ಏನಿಲ್ಲ, ವೆರಿ ಸಿಂಪಲ್ಲು. ಸ್ವಲ್ಪ ವೀಡಿಯೋಸ್ನ ಚೇಂಜ್ ಮಾಡಿ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ.